ನಮಸ್ಕಾರ, ನಾನು ಡಾಕ್ಟರ್ ಕೋಮಲ್, ಕನ್ಸಲ್ಟೆಂಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್. ಇವತ್ತು ಡಯಾಬಿಟೀಸ್ ಅಲ್ಲಿ ನಮ್ಮ ಪಾದಗಳನ್ನ ಹೆಂಗ್ ರಕ್ಷಿಸ್ಕೊಂಡು ಇಟ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಸೊ ಡಯಾಬಿಟೀಸ್ ಅಲ್ಲಿ ನಮ್ಮ ಕಾಲಲ್ಲಿ ಇರೋ ನರಗಳು ಮತ್ತೆ ರಕ್ತನಾಳಗಳು ಸ್ವಲ್ಪ ಎಫೆಕ್ಟ್ ಆಗಿರ್ತವೆ. ಅದಕ್ಕೆ ಕಾಲಲ್ಲಿ ಗಾಯ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತವೆ. ಸೊ ಅದನ್ನ ಪ್ರಿವೆಂಟ್ ಮಾಡೋಕೆ ನಾವು ಏನೇನ್ ಮಾಡ್ಬೇಕಂತ ಅಂದ್ರೆ, ಡೈಲಿ ನಮ್ಮ ಕಾಲ್ಗಳನ್ನ ಲ್ಯೂಕ್ ವಾರ್ಮ್ ವಾಟರ್ ಅಂದ್ರೆ ಉಗುರು ಬೆಚ್ಚ ನೀರಿಂದ ತೊಳೆದು ಅದನ್ನ ಕರೆಕ್ಟ್ ಆಗಿ ಡ್ರೈ ಮಾಡ್ಕೋಬೇಕು. ಎಸ್ಪೆಷಲಿ ಬೆರಳು ಮಧ್ಯದಲ್ಲಿ ಏನ್ ಜಾಗ ಇದೆ ಅದನ್ನ ನೀಟಾಗಿ ಡ್ರೈ ಮಾಡ್ಕೋಬೇಕು. ಡೈಲಿ ನಮ್ ಕಾಲನ್ನ ಇನ್ಸ್ಪೆಕ್ಟ್ ಮಾಡ್ಕೋಬೇಕು. ಡೈರೆಕ್ಟ್ಲಿ ನೋಡಕ್ಕಾಗಿಲ್ಲ ಅಂದ್ರೆ ಒಂದ್ ಚಿಕ್ಕ ಮಿರರ್ ಇಟ್ಕೊಂಡು ಕಾಲಿ ತಳದಲ್ಲಿ ಇಲ್ಲಾದ್ರೆ ಬೇರೆ ಕಡೆ ಎಲ್ಲಾದ್ರೂ ಕೆಂಪುತನ ಇಲ್ಲ ಕ್ರ್ಯಾಕ್ಸು ಇಲ್ಲ ಊತ ಏನಾದ್ರು ಬಂದಿದ್ಯಾ ಅಂತ ನೋಡ್ಕೋಬೇಕು. ಮೂರನೇದು, ಕಾಲು ಒಣಗದೆ ಇರೋ ಹಂಗೆ ಚೆನ್ನಾಗಿ ಮಾಯಿಶ್ಚರೈಸರ್ ಹಚ್ಕೋಬೇಕು. ದಿನಕ್ಕೆ ಅಟ್ಲೀಸ್ಟ್ 2 times ಹಚ್ಕೋಬೇಕು. ಮತ್ ನಮ್ದು ಏನ್ ಫುಟ್ವೇರ್ ಇದೆ ಅದು ತುಂಬಾ ಇಂಪಾರ್ಟೆಂಟ್. ನಾವು ಆದಷ್ಟು ಮೈಕ್ರೋ ಸೆಲ್ಯುಲರ್ ರಬ್ಬರ್ ಫುಟ್ವೇರ್ ಯೂಸ್ ಮಾಡಬೇಕು. ಅಂಡ್ ಯಾವತ್ತು ಚಪ್ಪಲಿ ಇಲ್ಲದೆ ಎಲ್ಲೂ ನಡಿಬಾರ್ದು. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮ ಕಾಲಿಗೆ ಆಗುವಂತ ಗಾಯಗಳನ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಅಂಡ್ ಎನಿ ಟೈಮ್ ನಿಮ್ಗೆ ಅಲ್ಲಿ ಕಾಲಿಗೆ ಏನಾದ್ರು ಗಾಯ ಆಯ್ತು, ಏನಾದ್ರೂ ಅಬ್ನಾರ್ಮಲ್ ಅನ್ಸ್ತಂದ್ರೆ ಇಮಿಡಿಯೇಟ್ಲಿ ನಿಮ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ.